ಠ ಠ. ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಠ ಉಚ್ಚಾರವನ್ನು ಹೇಗೆ ಕಲಿಸಬೇಕು ಅಥವಾ ಕಲಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ. ಬಹಳಷ್ಟು ಜನ ಠ ಉಚ್ಚಾರವನ್ನು ಮಾಡಿಸುವುದು ಹೇಗೆ ಅಂತ ಕೇಳಿದ್ದೀರಾ. ಅದಕ್ಕೆ ಆಗಿ ಈ ಒಂದು ಸಣ್ಣ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಯಾರಿಗೆಲ್ಲ ಟ ಉಚ್ಚಾರವನ್ನು ಸ್ಪಷ್ಟವಾಗಿ ಕಲಿಬೇಕು ಅವರನ್ನು ತಲುಪುವುದಕ್ಕೆ ಸಹಾಯ ಮಾಡಿ. ಓಕೆ, ಟ ಉಚ್ಚಾರ ಸ್ಪಷ್ಟವಾಗಿ ಬೇಕಾದಲ್ಲಿ ಮೊದಲಿಗೆ ಟಂಗ್ ಸ್ಟ್ರೆಂಥನಿಂಗ್ ಎಕ್ಸಸೈಸನ್ನು ಮಾಡಬೇಕಾಗತ್ತೆ. ಟಂಗ್ ಸ್ಟ್ರೆಂತೇ ವೀಕ್ ಇದ್ದಾಗ ಆ ಮಗುವಿಗೆ ಟ ಉಚ್ಚಾರ ತುಂಬ ಕಷ್ಟ ಆಗುತ್ತೆ. ಅಥವಾ ಬಾಯಲ್ಲಿ ಬಹಳಷ್ಟು ಜೊಲ್ಲನ್ನು ಇಟ್ಕೊಂಡಾಗ ಕೂಡ ಟ ಉಚ್ಚಾರ ಕಷ್ಟ ಆಗುತ್ತೆ. ನಾವು ನಾಲಿಗೆನ ಒಳಗಿಂದ ಟ ಅನ್ಬೇಕಾದ್ರೆ ಬಾಯಿ ತುಂಬ ಜೊಲ್ಲಿದ್ದಾಗ ಟ ಉಚ್ಚಾರ ಸ್ಪಷ್ಟವಾಗಿ ಬರಲ್ಲ. ಅಥವಾ ನಾಲಿಗೆ ತುಂಬ ಡ್ರೈ ಆಗಿರುವಂಥ ಮಕ್ಕಳಿಗೂ ಕೂಡ ಟ ಉಚ್ಚಾರ ಸರಿ ಬರಲ್ಲ. ಜೊಲ್ಲು ಅತಿಯಾಗಿ ಸೋರ್ತಾ ಇದ್ದರೆ ಫಸ್ಟ್ ಜೊಲ್ಲು ಸೋರಿಕೆಯನ್ನು ಕಂಟ್ರೋಲ್ ಮಾಡುವಂತಹ ಆ್ಯಕ್ಟಿವಿಟಿಯನ್ನು ಮಾಡಿ ಆಮೇಲೆ ಟ ಉಚ್ಚಾರಕ್ಕೆ ಹೋಗಬೇಕು. ಡೈರೆಕ್ಟಾಗಿ ಟ ಮಾಡಿಸ್ತೀನಿ ಉಚ್ಚಾರ, ದಿನ ಮಾಡಿಸ್ತಿದ್ದೀನಿ ಆಗ್ತಿಲ್ಲ ಅಂದರೆ ಅದರ ಪ್ರಾಬ್ಲಮ್ ಮೇ ಬಿ ಬಾಯಲ್ಲಿ ತುಂಬ ಜೊಲ್ಲು ಇರೋವಂಥದ್ದು ಅಥವಾ ನಾಲಿಗೆ ತುಂಬ ಒಣಗಿದ ಹಾಗೆ ಬಾಯಿ ಇದ್ದರೆ ಅಂಥ ಮಕ್ಕಳಿಗೆ ನೀರನ್ನು ಕೂಡ ಆವಾಗ ಚೆನ್ನಾಗಿ ಕುಡಿಸುವುದು ತುಂಬ ಒಳ್ಳೆಯದಾಗತ್ತೆ. ಅದ್ರ ಜೊತೆಗೆ ನಾಲಿಗೆ ಸ್ಟ್ರೆಂಥನಿಂಗ್ ಎಕ್ಸಸೈಸ್, ಟಂಗ್ ಎಕ್ಸಸೈಸನ್ನು ನಾನು ನನ್ನ ರೀಲ್ಸಲ್ಲಿ ಹಾಕ್ತೇನೆ. ಅದನ್ನು ನೋಡಿ ನಿಮ್ಮ ಮಗುವಿಗೆ ಅಥವಾ ನಿಮಗೆ ಟ ಉಚ್ಚಾರ ಸ್ಪಷ್ಟ ಬೇಕಾದಲ್ಲಿ ಟಂಗ್ ಸ್ಟ್ರೆಂಥನಿಂಗ್ ಎಕ್ಸಸೈಸನ್ನು ಪ್ರಾಕ್ಟೀಸ್ ಮಾಡಿ. ಒಂದೇ ದಿನ ಮಾಡೋದ್ರಿಂದ ಸ್ಟ್ರೆಂಥನಿಂಗ್ ಆಗಲ್ಲ, ಎವ್ರಿ ಡೇ ಮಾಡಬೇಕು. ಹಾಗೂ ಟಂಗ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಬೇಕಾದ್ರೆ ಬಹಳಷ್ಟು ನೀರನ್ನು ಮಧ್ಯದಲ್ಲಿ ಕುಡಿಬೇಕು. ಬಾಯನ್ನು ಒಣಗಲಿಕ್ಕೆ ಬಿಡಬಾರ್ದು. ಓಕೆ, ಇದರ ಜೊತೆಗೆ ಸ್ಟ್ರೆಚಿಂಗ್ ಎಕ್ಸಸೈಸನ್ನು ಫಸ್ಟ್ ಮಾಡಿ ಆಮೇಲೆ ಟ ಉಚ್ಚಾರವನ್ನು ಮಾಡಬೇಕು. ಟ ಉಚ್ಚಾರ ಹೇಗೆ ಉತ್ಪಾದನೆ ಆಗತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ನೀವು ಟ ಉಚ್ಚಾರವನ್ನು ಸ್ಪಷ್ಟವಾಗಿ ಕಲಿಬಹುದು ಅಥವಾ ಕಲಿಸ್ಬೋದು. ಇದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಟ ಹೇಗೆ? ನಮ್ಮ ನಾಲಿಗೆಯ ಮೇಲ್ಚಾವಣಿ ಅಲ್ವಾ? ನಾಲಿಗೆಯಿಂದ ಮೇಲೆ ಅಂದರೆ ಇಲ್ಲಿ ನಮ್ಮ ಬಾಯಿಯ ಮೇಲ್ಚಾವಣಿ, ಹಲ್ಲಿನ ಹಿಂಭಾಗ, ಅಲ್ಲಿ ಗೆರೆ ಆಗಿರುತ್ತೆ ಅಲ್ವಾ? ನೀವು ಮುಟ್ಟಿ ಕೂಡ ನೋಡ್ಕೋಬೋದು ನಿಮ್ಮ ಬಾಯಲ್ಲಿ, ಅಥವಾ ನಾಲಿಗೆಯಿಂದ ಕೂಡ ಮುಟ್ಬೋದು. ಮೇಲಿನ ಹಲ್ಲಿನ ಹಿಂಭಾಗದಲ್ಲಿ ಗೆರೆಯಾಗಿರುತ್ತಲ್ಲ ಆ ಮೇಲ್ಚಾವಣಿ, ಆ ಭಾಗಕ್ಕೆ ನಾಲಿಗೆಯನ್ನು ತಾಗಿಸ್ಲಿಕ್ಕೆ ನಿಮ್ಮ ಮಗುವಿಗೆ ಸಾಧ್ಯವಿದೆಯಾ ಅನ್ನೋದನ್ನು ಫಸ್ಟ್ ನೋಡಬೇಕು. ಅಕಸ್ಮಾತ್ ಟಂಗ್ ಟೈ ಇರುವಂಥ ಮಕ್ಕಳಿಗೆ, ಕೆಲವೊಬ್ಬರಿಗೆ ನಾಲಿಗೆಯ ಸ್ಟ್ರಕ್ಚರ್, ಬಾಯಿಯ ಸ್ಟ್ರಕ್ಚರಲ್ಲಿ ತೊಂದರೆ ಇರೋ ಮಕ್ಕಳಿಗೆ ಅಲ್ಲಿ ತಾಗಿಸ್ಲಿಕ್ಕೆ ಆಗಲ್ಲ. ಆ ಸಮಸ್ಯೆಯನ್ನು ಪರಿಹಾರ ಮಾಡಿದ ಮೇಲೆ ಟ ಉಚ್ಚಾರ ಸಾಧ್ಯ. ಓಕೆ, ಆ ಥರ ಏನು ಸಮಸ್ಯೆ ಇಲ್ಲ, ನಾಲಿಗೆಯನ್ನು ಮೇಲೆ ತಾಗಿಸ್ಬೋದು ಅಂದಾಗ, ಆದರೆ ಮಗುಗೆ ತಿಳಿತಾ ಇಲ್ಲ ಹೇಗೆ ತಾಗಿಸ್ಲಿಕ್ಕೆ, ಎಷ್ಟೊತ್ತು ತಾಗಿಸೋದನ್ನು ಗೊತ್ತಾಗ್ತಾ ಇಲ್ಲ ಅಂದರೆ ನೀವೇನು ಮಾಡ್ಬೋದು? ಜೇನುತುಪ್ಪವನ್ನು ತಗೊಳ್ಬೋದು, ಅಥವಾ ತುಪ್ಪ ಅಥವಾ ಜೋನಿ ಬೆಲ್ಲ ಅಂದರೆ ಲಿಕ್ವಿಡ್ ಬೆಲ್ಲವನ್ನು ಕೂಡ ನೀವು ಉಪಯೋಗ ಮಾಡ್ಬೋದು. ಅದನ್ನು ನಾಲಿಗೆಯಿಂದ ಟಚ್ ಮಾಡಬೇಕು. ಅಂದರೆ ಮೇಲ್ಚಾವಣಿಗೆ ನೀವು ಜೇನುತುಪ್ಪ ಅಥವಾ ತುಪ್ಪವನ್ನು ಸವರಬೇಕು. ಆಮೇಲೆ ಮಗುಗೆ ಅದನ್ನು ಟೇಸ್ಟ್ ಮಾಡಲಿಕ್ಕೆ ಹೇಳಿ, ರೈಟ್? ಆಮೇಲೆ ಮತ್ತೆ ಇನ್ನೊಂದು ಸಲ ತುಪ್ಪ ಅಥವಾ ಜೇನುತುಪ್ಪ ಬೆಲ್ಲವನ್ನು ಮೇಲೆಗೆ ಸವರಿ. ಈಗ ಅಲ್ಲೇ ಹಿಡಿಬೇಕು, ಅಂಟಬೇಕದು. ಅಂಟುಕೊಂಡು ಹಾಗೆ ಹಿಡ್ಕೊಳ್ಳಿಕ್ಕೆ ಹೇಳಿ. ಎಸ್, ನೀವೇ ನಿಮಗೋಸ್ಕರ ಮಾಡ್ತಾ ಇದ್ರೆ ನೀವು ಈ ಥರ ಒಂದು ಸಣ್ಣ ಮಿರರನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮುಂದೆ ಇಟ್ಕೊಂಡು ಮೇಲ್ಚಾವಣಿಗೆ ನೀವು ತುಪ್ಪ ಅಥವಾ ಜೇನುತುಪ್ಪ, ನಿಮಗೆ ಸ್ಟಿಕ್ಕಿ ಇರಬೇಕಷ್ಟೇ, ಅದನ್ನು ಸ್ವಲ್ಪ ಹಚ್ಚಿಬಿಟ್ಟು ಮೇಲೆ ತಾಗಿಸಿ ಹೋಲ್ಡ್ ಮಾಡಿ 3 ಕೌಂಟ್ ಆ್ಯಂಡ್ ಓಪನ್ ಮಾಡಬೇಕು. ರೈಟ್? ಮತ್ತೆ ತುಪ್ಪ ಅಥವಾ ಜೇನುತುಪ್ಪವನ್ನು ಸವರಿ ಈ ಥರ ಒಂದು 4-5 ಬಾರಿ ಪ್ರಾಕ್ಟೀಸ್ ಮಾಡಿ ಅದನ್ನು. ಆಮೇಲೆ ಇನ್ನೊಂದು, ಇಲ್ಲಿ ನಮ್ಮ ಬಾಯ ಈಗ ತುಟಿ ಮುಗಿಯುವ ಜಾಗದಿಂದ ಕೆಳಗೆ ಇಲ್ಲಿ ಇಡೀರಿ, ಇಷ್ಟೇ ಒಂದು ಸಣ್ಣ ಮಸಾಜ್. ಒತ್ತುವುದು, ನೋವು ಮಾಡೋದೇನೂ ಇಲ್ಲ, ಜಸ್ಟ್ ಅ ಸ್ಟಿಮ್ಯುಲೇಷನ್. ಗಿವ್ ಅ ಸ್ಮಾಲ್ ಮಸಾಜ್ ಆ್ಯಂಡ್ ಲಿಟಲ್ ಮೂಮೆಂಟ್.
ಆ ಮಾಡುವಾಗಿಲ್ಲ, ಸ್ವಲ್ಪ ಕೆಳಗೆ ಮಾಡಬೇಕು, ಮೂಮೆಂಟ್ ಮಾಡಿ ಸರ್ಕ್ಯುಲರ್. ಓಕೆ, ಸೊ ಈ ಥರ ಹೀಗೆ ಮೂವ್ ಮಾಡಿ. ಅದಾದ ಮೇಲೆ ಉಸಿರನ್ನು ಒಳಗೆ ತಗೊಂಡು ಸ್ವಲ್ಪ ಉಸಿರು ಬಾಯಿಂದ ಹೊರಗೆ ಹಾಕಬೇಕು. ಓಕೆ, ಡೀಪ್ ಬ್ರೇತ್. ಇದೆರಡು ಡಿಫ್ರೆನ್ಸ್ ಇದೆ ಅಲ್ಲ. ಬ್ರೀತ್ ಮಾಡಿ ಸ್ವಲ್ಪ ಅಗಲ ಬಾಯಿಂದ ಉಸಿರನ್ನು ಹೊರಗೆ ಬಿಡಬೇಕು. ಉಸಿರನ್ನು ಒಳಗೆ ತಗೊಳ್ಳಿ, ಉಸಿರು ಒಳಗೆ ತಗೊಳ್ಳಿ, ಹೋಲ್ಡ್ ಮಾಡಿ, ಬಾಯನ್ನು ಸ್ವಲ್ಪ ಅಗಲ ಮಾಡಿ ಉಸಿರನ್ನು ಹೊರಗೆ ಬಿಡಿ. ಈಗ ಟ ಉಚ್ಚಾರವನ್ನು ಪ್ರಾರಂಭ ಮಾಡೋಣ. ಓಕೆ, ಮೊದಲಿಗೆ ಎಂಜನ್ನ ಒಳಗೆ ನುಂಗಿ. ಓಕೆ, ಬೇಕಾದರೆ ಸ್ವಲ್ಪ ಜೇನುತುಪ್ಪ ಅಥವಾ ತುಪ್ಪವನ್ನು ಹಚ್ಕೋಬೋದು, ಇಮಿಡಿಯೇಟ್ ತಾಗಿಸೋ ಆಗಿಲ್ಲ. ಉಸಿರನ್ನು ಒಳಗೆ ತಗೊಳ್ಳಿ, ನಾಲಿಗೆನ ಮೇಲೆ ತಾಗಿಸ್ಕೊಳ್ಳಿ, ಉಸಿರನ್ನು ಒಳಗೆ ತಗೊಳ್ಳಿ. ನಾಲಿಗೆನ ಮೇಲೆ ತಾಗಿಸ್ಕೊಂಡಿದ್ದೀನಿ, ಬಾಯನ್ನು ಮುಚ್ತಾ ಇದ್ದೀನಿ, ಉಸಿರನ್ನು ತಗೊಳ್ತಾ ಇದ್ದೀನಿ. ಈಗ ಸೌಂಡನ್ನು, ಸ್ವರವನ್ನು ಉತ್ಪಾದನೆ ಮಾಡಬೇಕು. ನಾಲಿಗೆ ಮೇಲೆ, ಉಸಿರು ಒಳಗೆ, ಸೌಂಡನ್ನು ಹೊರಗಾಗ್ತಾ ಸ್ವಲ್ಪ ಜಾವನ್ನು ಓಪನ್ ಮಾಡಬೇಕು. ಠ ಠ. ಇವಾಗ ಈ ಮೂವ್ಮೆಂಟ್ ಇಲ್ಲದೆ ಕೂಡ ನೀವು ಎದುರುಗಡೆ ಮಾಡಿ ತೋರಿಸ್ಬೋದು. ಠ ಠ ಠ ಠ ಠ ಠ ಠ. ನೀವು ಮಗುಗಾದ್ರೆ ಎದುರು ಕೂತು ಹೇಳ್ಕೊಡಿ, ಇಲ್ಲ ನೀವೇ ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಈ ಥರ ಒಂದು ಕನ್ನಡಿಯನ್ನು ತಗೊಂಡು ಠ. ಈಗ ಉಸಿರಾಡಬೇಕಾದ್ರೆ ಬಾಯನ್ನು ನಿಧಾನ ಸ್ವಲ್ಪ ಓಪನ್ ಇಟ್ಕೊಂಡು ಉಸಿರಾಡೋಣ, ಹಾಗೆ ಟ ಉಚ್ಚಾರ ಮಾಡೋಣ ನ್ಯಾಚುರಲಿ ಬರ್ಲಿಕ್ಕಾಗಿ. ಠ ಠ ಠ ಠ ಠ. ಕನ್ನಡದಲ್ಲಿ ಟ ಠ, ಅಲ್ಪ ಪ್ರಾಣ ಮಹಾಪ್ರಾಣ. ಠ ಠ ಠ ಠ ಠ ಠ. ಟ ಇಂದ ಪ್ರಾರಂಭವಾಗ ಸ್ವರಗಳ ಪ್ರಯತ್ನ. ಠ ಠ ಎರಡಕ್ಕೂ ಸರಿಯಾಗಿ ಕೆಲವೊಂದು ಪದವನ್ನು, ಹಾಡನ್ನು ನಾನು ರೀಲ್ಸಲ್ಲಿ ಸದ್ಯದಲ್ಲೇ ಬಿಡ್ತೇನೆ. ಅಲ್ಲಿಯವರೆಗೆ ನೀವು ಟಂಗ್ ಸ್ಟ್ರೆಂಥನಿಂಗ್ ಮತ್ತು ಉಚ್ಚಾರಕ್ಕೆ ಯಾವ ರೀತಿಯಾದ ಮೂಮೆಂಟ್, ನಿಮ್ಮ ನಾಲಿಗೆ, ಬಾಯಿ, ಉಸಿರಾಟ ಮತ್ತು ನಿಮ್ಮ ಜಾ ಮೂಮೆಂಟನ್ನು ಕಲಿತು ಮಗುವಿಗೆ ಕಲಿಸಿ, ಹಾಗೂ ನಿಮಗೆ ಬೇಕಾದರೂ ಟ ಉಚ್ಚಾರ ಸ್ಪಷ್ಟತೆಯನ್ನು ಕಲಿಯಿರಿ. ಇದರೊಂದಿಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಜ್ಞಾನ, ವಿಜ್ಞಾನ ಮತ್ತು ಬದುಕಿನ ಕಥೆಯೊಳಗೆ. ಧನ್ಯವಾದಗಳು.